ನಾಗೇಂದ್ರ ಹಗರಣದ ರಣರಣ ಪ್ರಕರಣದ ಬಗ್ಗೆ ಈ ಕಡೆ ಬಿಜೆಪಿ ನಾಯಕರು ಬಣ ರಾಜಕಾರಣ ಮರೆತು ಒಂದ್ ಕೈ ನೋಡೇ ಬಿಡೋಣ ಅಂತ ಹೋರಾಟ ಮಾಡ್ತಾ ಇದ್ರೆ, ಆ ಕಡೆ ಕೈ ಶಾಸಕರೇ ಕೂತು ಮಾತಾಡ್ತಾ ಅಯ್ಯೋ ನಾಗೇಂದ್ರನ ನಮ್ಮ ಸಾಹೇಬರು ಮಿನಿಸ್ಟರ್ ಮಾಡಿಲ್ಲ ಅಂತ ಉಭಯ ಬಣದವರು ಮಾತಾಡ್ತಾ ಅಂತಿಮವಾಗಿ ಅವರನ್ನ ಮಂತ್ರಿ ಮಾಡಿದ್ದು ಯಾರು ಅನ್ನೋದನ್ನ ಕಂಡುಕೊಂಡಿದ್ದನ್ನ ತೆರೆದಿಟ್ಟಿದ್ದಾರೆ ಗೋವಿಂದಣ್ಣ. ಈಗ ಅದನ್ನೇ ನೋಡೋಣ. $187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಮಾಡಿದ್ರೆ ಎಲ್ರ ಬಾಯಲ್ಲೂ ಅವ್ರು ನಮ್ಮವ್ರು, ನಮ್ ಕಡೆಯವರು, ನಮಗ್ ಬಹಳ ಖಾಸ ಅಂತ ಮಾತಾಡ್ತಾರೆ. ಅದೇ ಏನಾದ್ರೂ ಹಗರಣ ಮಾಡಿದ್ರೆ ಆಗ ಪ್ಲೇಟು ಹಂಗೆ ಚೇಂಜ್ ಆಗ್ಬಿಟ್ಟು ಅವ್ರು ನಮ್ ಕಡೆ ಅಲ್ಲ, ನಮ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತೀನಿ, ಎಲ್ಲಾ ನಮ್ ಕಡೆಯವರು ಅಂತ ಅನ್ಕೊಂಡಿದ್ದಾರೆ ಅಷ್ಟೇ, ಆದ್ರೆ ಆಕ್ಚುಲಿ ನಮ್ಮೋರಲ್ಲ ಅವ್ರು ಅಂತ ಮಾತಾಡೋಕ್ ಶುರು ಮಾಡ್ತಾರೆ. ಈಗ ಈ ಪುಣ್ಯಾತ್ಮನ ಕಥೆ ಆಗಿರೋದು ಹಂಗೆಯ. ಇವ್ರು ಕೇಳಿದ್ರೆ ಇವ್ರು ಇಲ್ಲ ಅವ್ರು ನಮ್ ಬಣದವರು ಅಲ್ಲ ಅಂತಾರೆ. ಆ ಕಡೆಯವರಿಗೆ ಕೇಳಿದ್ರೆ ಅವರದ್ದು ಅದೇ ಮಾತು, ಇಲ್ಲ ಅವ್ರು ನಮ್ ಬಣ ಅಂತೂ ಅಲ್ವೇ ಅಲ್ಲ. ಆಕ್ಚುಲಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ದು ಇಲ್ಲಿ ಅವ್ರು ಯಾರು ಅಲ್ಲ, ದಿಲ್ಲಿಲೇ ಆಗಿದ್ದು ಎಲ್ಲ. ಈಗ ನೋಡಿ ಬೇಕಿತ್ತ ಇದೆಲ್ಲ ಅಂತ ಮಾತಾಡೋ ದಾಟಿ ಇದೆಯಲ್ಲ, ಅದನ್ನ ನೋಡ್ತಿದ್ರೆ ನಂಗ್ ಅನಿಸ್ತಿದೆ ಯಾಕೋ ಈ ವಿಕೆಟ್ ಮಾತ್ರ ಉಳಿಯಂಗ್ ಕಾಣ್ತಿಲ್ಲ ಅಂತ ಮತ್ತೆ ಪ್ರಾಸ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮತ್ತು ಶುರುವಾಯ್ತಾ ನಿಮ್ ಪ್ರಾಸ? ಯಾವ ಬಣ, ಯಾವ ಋಣ, ಯಾವ ರಾಜಕೀಯ ಕಣ, ಯಾವ ಹಗರಣ, ಯಾರ್ ಮಾಡಿದ್ದು ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನಮ್ಮವರಲ್ಲ ಅನ್ನೋ ಬಣ ರಾಜಕಾರಣ. ವಿಷಯ ಏನಪ್ಪಾ ಅಂದ್ರೆ, ಮಿನಿಸ್ಟ್ರು ನಾಗೇಂದ್ರ ವಿರುದ್ಧ ಬಿಜೆಪಿ ಏನೋ ಹೋರಾಟ ಶುರು ಹಚ್ಕೊಂಡಿದೆ. ಅದರಲ್ಲೂ ಯಾವ ಲೆವೆಲ್ಗೆ ಪ್ರೊಟೆಸ್ಟ್ ಅಂದ್ರೆ, ನಾಗೇಂದ್ರ ರಿಸೈನ್ ಮಾಡೋವರೆಗೂ ಕೇಳಲ್ಲ ಅನ್ನುವಷ್ಟು ಪ್ರೊಟೆಸ್ಟ್. ಪ್ರೊಟೆಸ್ಟ್ ಶುರು ಮಾಡಿದ್ದೇ ತಡ ಆ ಕಡೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಬೇರೆಯದೇ ಟಾಕು ಶುರುವಾಗಿತ್ತು. ಅದೇನಪ್ಪಾ ಅಂದ್ರೆ, ಇದೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ತಗೊಂಡಿರುವಾಗ ಮತ್ಯಾಕ್ ಅವರನ್ನ ಮಿನಿಸ್ಟರ್ ಮಾಡಿದ್ರು? ಅವ್ರನ್ನ ಬಿಟ್ರೆ ಮತ್ಯಾರು ಗತಿನೇ ಇರ್ಲಿಲ್ವಾ? ಕೇಸೇ ಇನ್ನೂ ಮುಗ್ದಿಲ್ಲ, ಆಗ್ಲೇ ಯಾರು ಇವ್ರನ್ನ ಮತ್ ಮಿನಿಸ್ಟರ್ ಮಾಡಿದ್ದು ಅಂತ ಈ ಸಚಿವ ಸ್ಥಾನ ವಂಚಿತರೆಲ್ಲ ಕುತ್ಕೊಂಡು ಪಟಾಂಗ್ ಹೊಡಿತಿರುವಾಗ ಸಿದ್ದರಾಮಯ್ಯ ಬಣದವರೊಬ್ರು ಅರೇ ಅವನ್ನ ನಮ್ ಸಾಹೇಬ್ರಂತೂ ಮಿನಿಸ್ಟರ್ ಮಾಡಿಲ್ಲ, ನನ್ ಹತ್ರನೇ ಹೇಳಿದ್ದಾರೆ, ನನ್ ಮಿನಿಸ್ಟ್ರು ಮಾಡ್ಲಿಲ್ವಲ್ಲ ಸಾರ್, ಅವ್ನ್ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ನಂಗೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ ಅಂತ ಶಾಸಕರೊಬ್ರು ಹೇಳಿದ್ರು. ಹಂಗ್ ಹೇಳಿದ್ದೆ ತಡ ಈ ಕಡೆ ಕೂತಿದ್ದ ಡಿಕೆ ಬಣದ ಶಾಸಕರು ಅಯ್ಯೋ ನಮ್ ಸಾಹೇಬ್ರು ಯಾಕೆ ಮಾಡ್ತಾರೆ, ಅವ್ರ ಮಾತ್ ಕೊಟ್ಟೋರಿಗೆ ಬಹಳ ಜನಕ್ ಮಿನಿಸ್ಟ್ರು ಮಾಡೋಕಾಗಿಲ್ಲ, ಹಿಂಗಿರುವಾಗ ಅದ್ರಲ್ಲೂ ನಮ್ ಸಾಹೇಬ್ರೇ ಸಿಎಂ ಆಗಿರುವಾಗ ಗೊತ್ತಿದ್ದು ಬೀದಿಲಿ ಹೋಗೋ ಮಾರಿನ ಮನೆಗೆ ಯಾಕೆ ಕರ್ಕೊಂಡ್ ಬರ್ತಾರೆ ಅಂತ ಮತ್ತೊಬ್ಬ ಶಾಸಕರು ತಮ್ಮ ಸಾಹೇಬ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದನ್ನ ಮೊಗಸಾಲೆ ಮೂಲಗಳು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿಸಿಕೊಂಡಿವೆ. ಅವ್ರ ಕಡೆಯವರು ಅಲ್ಲ, ಇವ್ರ ಕಡೆಯವರು ಅಲ್ಲ ಅಂತ ಅವ್ರವರೇ ತೀರ್ಮಾನ ಮಾಡ್ಕೊಂಡ್ರು. ಅದಾದ್ಮೇಲೆ ಶುರುವಾಗಿದ್ದು ಹಂಗಾದ್ರೆ ನಾಗೇಂದ್ರ ಮಿನಿಸ್ಟರ್ ಆಗಿದ್ದು ಯಾರ್ ಲಿಸ್ಟ್ ಅಲ್ಲಿ ಅನ್ನೋ ಡಿಸ್ಕಷನ್. ಆಗ ಬಂದ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಕರ್ನಾಟಕದಿಂದ ದಿಲ್ಲಿಗೆ ಹೋಗಿ ದೊಡ್ಡ ಸೀಟಲ್ಲಿ ಕೂತಿರೋ ಪರಮಾಪ್ತರೊಬ್ಬರ ಕೈ ಚಳಕವೇ ನಾಗೇಂದ್ರ ಮತ್ತೆ ಮಂತ್ರಿ ಆಗೋಕೆ ಕಾರಣ ಅನ್ನೋ ಕನ್ಕ್ಲೂಷನ್. ಯಾವುದೇ ಕನ್ಫ್ಯೂಷನ್ ಇಲ್ದ ಹಾಗೆ ಈ ಕನ್ಕ್ಲೂಷನ್ ಗೆ ಬಂದಿದ್ದು ಯಾಕಪ್ಪ ಅಂದ್ರೆ, ಅಲ್ಲಿ ಡಿಸ್ಕಷನ್ ನಡೆಯುವಾಗ ಅಲ್ಲಿದ್ದ ಎರಡೂ
ನಾಯಕರ ಬಣದ ಶಾಸಕರ ಮಾತಿಗೆ ಇಲ್ಲ ನಾಗೇಂದ್ರನ ಮಿನಿಸ್ಟರ್ ಮಾಡಿದ್ದು ನಮ್ಮವರಲ್ಲ ಅಲ್ವೇ ಅಲ್ಲ ಅಂತ ಹೇಳೋಕೆ ಆ ಸ್ಥಳದಲ್ಲಿ ಆಗ ದಿಲ್ಲಿಯ ದೊಡ್ಡ ಸೀಟಲ್ಲಿರೋ ನಾಯಕರ ಬಣದ ಶಾಸಕರು ಯಾರು ಇರ್ಲಿಲ್ಲ ಅನ್ನೋದು ಅದೇ ಮೊಗಸಾಲೆ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.